ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನಲ್ಲಿ ನೋಡೋಣ 17ನೇ ಬ್ರಿಕ್ಸ್ ಸಮಿಟ್ 2025ರ ಪ್ರಮುಖ MCQ ಕ್ವಶನ್ಸ್ಗಳನ್ನು. ಮೊದಲನೇ ಪ್ರಶ್ನೆ ಇದೆ, ವಿಚ್ ಕಂಟ್ರಿ ಹೋಸ್ಟೆಡ್ ದ 70th ಬ್ರಿಕ್ಸ್ ಸಮಿಟ್ ಇನ್ 2025? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ, ಬ್ರಾಜಿಲ್. ಎರಡನೇ ಪ್ರಶ್ನೆ ಇದೆ, ವೆನ್ ವಾಸ್ ಬ್ರಿಕ್ಸ್ ಎಸ್ಟಾಬ್ಲಿಷ್ಡ್? ಬ್ರಿಕ್ಸ್ ಅನ್ನು ಯಾವಾಗ ಸ್ಥಾಪನೆ ಮಾಡಲಾಗಿತ್ತು? ಆಪ್ಷನ್ ಎ 2009, ಆಪ್ಷನ್ ಬಿ 2007, ಆಪ್ಷನ್ ಸಿ 2005 ಅಥವಾ ಆಪ್ಷನ್ ಡಿ ಇದೆ 2006. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಗೆಳೆಯರೇ ಆಪ್ಷನ್ ಎ 2009. ಮೂರನೇ ಪ್ರಶ್ನೆ ಇದೆ, ಹೂ ಚೇರ್ಡ್ ದ ಬ್ರಿಕ್ಸ್ ಸಮಿಟ್ 2025? ಬ್ರಿಕ್ಸ್ ಸಮಿಟ್ 2025ರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಎಂದು ಪ್ರಶ್ನೆ ಇದೆ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ, ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 4. ವಿಚ್ ಎಡಿಷನ್ ಆಫ್ ಬ್ರಿಕ್ಸ್ ಸಮಿಟ್ 2025 ವಾಸ್ ಹೆಲ್ಡ್? ಬ್ರಿಕ್ಸ್ ಸಮಿಟ್ 2025 ಎಷ್ಟನೇ ಎಡಿಷನ್ದ ಒಂದು ಸಮಿಟ್ ಆಗಿತ್ತೆಂದು ಪ್ರಶ್ನೆ. ಆಪ್ಷನ್ ಎ 12th ಎಡಿಷನ್, ಆಪ್ಷನ್ ಬಿ 14th ಎಡಿಷನ್, ಆಪ್ಷನ್ ಸಿ 17th ಎಡಿಷನ್ ಅಥವಾ ಆಪ್ಷನ್ ಡಿ ಇದೆ 18th ಎಡಿಷನ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ 70th ಎಡಿಷನ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 5. ವೆನ್ ವಾಸ್ ದ ಬ್ರಿಕ್ಸ್ ಸಮಿಟ್ 2025 ಹೆಲ್ಡ್? ಬ್ರಿಕ್ಸ್ ಸಮಿಟ್ 2025 ಯಾವಾಗ ನಡೆಸಲಾಗಿತ್ತು ಎಂದು ಪ್ರಶ್ನೆ. ಆಪ್ಷನ್ ಎ ಅಕ್ಟೋಬರ್ 22ರಿಂದ 24, ಆಪ್ಷನ್ ಬಿ ಜುಲೈ 6ರಿಂದ 7, ಆಪ್ಷನ್ ಸಿ ಸೆಪ್ಟೆಂಬರ್ 24ರಿಂದ 26 ಅಥವಾ ಆಪ್ಷನ್ ಡಿ ಇದೆ ನವೆಂಬರ್ 27ರಿಂದ 28. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಜುಲೈ 6ರಿಂದ 7. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 6. ವಿಚ್ ಕಂಟ್ರಿ ಹೋಸ್ಟೆಡ್ ದ ಫಸ್ಟ್ ಬ್ರಿಕ್ಸ್ ಸಮಿಟ್ ಇನ್ 2009? ಮೊದಲನೇ ಬ್ರಿಕ್ಸ್ ಸಮಿಟ್ ಅನ್ನು ಯಾವ ಒಂದು ದೇಶ ಹೋಸ್ಟ್ ಮಾಡಲಾಗಿತ್ತು 2009ರಲ್ಲಿ? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಬ್ರಾಜಿಲ್ ಅಥವಾ ಆಪ್ಷನ್ ಡಿ ಇದೆ ರಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ ರಷ್ಯಾ. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 7. ಇನ್ ವಿಚ್ ಇಯರ್ ದ ಬ್ರಿಕ್ ಫಾರ್ಮ್ಡ್ ಆಸ್ ಬ್ರಿಕ್ಸ್? ಯಾವ ವರ್ಷದಲ್ಲಿ ಇದು ಬ್ರಿಕ್ಸ್ ಆಗಿ ನಿರ್ಮಾಣಗೊಂಡಿತು? ಆಪ್ಷನ್ ಎ 2009, ಆಪ್ಷನ್ ಬಿ 2007, ಆಪ್ಷನ್ ಸಿ 2005 ಅಥವಾ ಆಪ್ಷನ್ ಡಿ ಇದೆ 2010. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ 2010. 2010ರಲ್ಲಿ ಬ್ರಿಕ್ಸ್ ಆಗಿ ನಿರ್ಮಾಣವಾಗುತ್ತದೆ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 8. ಹೌ ಮೆನಿ ಕಂಟ್ರೀಸ್ ವೇರ್ ಇನ್ ದ ಫಸ್ಟ್ ಬ್ರಿಕ್ ಸಮಿಟ್ ಹೆಲ್ಡ್ ಇನ್ 2009? 2009ರಲ್ಲಿ ಮೊದಲನೆಯ ಬ್ರಿಕ್ ಸಮಿಟ್ ನಡೆಸಲಾದಾಗ ಎಷ್ಟು ದೇಶಗಳು ಇದರ ಸದಸ್ಯವಾಗಿದ್ದವು? ಆಪ್ಷನ್ ಎ 6, ಆಪ್ಷನ್ ಬಿ 5, ಆಪ್ಷನ್ ಸಿ 4 ಅಥವಾ ಆಪ್ಷನ್ ಡಿ ಇದೆ 7. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ 4 ದೇಶಗಳು. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 9. ವಿಚ್ ಆಫ್ರಿಕನ್ ಕಂಟ್ರಿ ಇಸ್ ಅ ಪರ್ಮನೆಂಟ್ ಮೆಂಬರ್ ಆಫ್ ಬ್ರಿಕ್ಸ್? ಬ್ರಿಕ್ಸ್ ದ ಪರ್ಮನೆಂಟ್ ಶಾಶ್ವತ ಮೆಂಬರ್ ಅಥವಾ ಸದಸ್ಯವಾಗಿರುವಂತಹ ಆಫ್ರಿಕನ್ ಕಂಟ್ರಿ ಯಾವುದಾಗಿದೆ? ಆಪ್ಷನ್ ಎ ಇಥಿಯೋಪಿಯಾ, ಆಪ್ಷನ್ ಬಿ ಸೌತ್ ಆಫ್ರಿಕಾ, ಆಪ್ಷನ್ ಸಿ ಲಿಬ್ಯಾ ಅಥವಾ ಆಪ್ಷನ್ ಡಿ ಇದೆ ಬಾತ್ ಎ ಆ್ಯಂಡ್ ಬಿ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಇಥಿಯೋಪಿಯಾ ಮತ್ತು ಸೌತ್ ಆಫ್ರಿಕಾ, ಅಂದರೆ ಆಪ್ಷನ್ ಡಿ ಈಸ್ ರೈಟ್, ಬಾತ್ ಎ ಆ್ಯಂಡ್ ಬಿ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 10. ವಿಚ್ ಕಂಟ್ರಿ ಜಾಯಿನ್ಡ್ ಬ್ರಿಕ್ಸ್ ಇನ್ 2025 ಆಸ್ ಅ ಪರ್ಮನೆಂಟ್ ಮೆಂಬರ್? 2025ರಲ್ಲಿ ಬ್ರಿಕ್ಸ್ನ ಶಾಶ್ವತ ಸದಸ್ಯವಾಗಿ ಯಾವ ದೇಶವೊಂದು ಸೇರಿಕೊಳ್ಳುತ್ತದೆ? ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಇಂಡೋನೇಷಿಯಾ ಅಥವಾ ಆಪ್ಷನ್ ಡಿ ಇದೆ ಫಿಲಿಪೈನ್ಸ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ಇಂಡೋನೇಷಿಯಾ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 11. ಹೂ ಅಟೆಂಡೆಡ್ ದ ಬ್ರಿಕ್ಸ್ ಸಮಿಟ್ 2025 ಫ್ರಾಮ್ ಇಂಡಿಯಾ? ಭಾರತದಿಂದ ಯಾರು ಬ್ರಿಕ್ಸ್ ಸಮಿಟ್ 2025ರಲ್ಲಿ ಹಾಜರಾಗಿದ್ದರು? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ನರೇಂದ್ರ ಮೋದಿ. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 12. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಬ್ರಿಕ್ಸ್? ಬ್ರಿಕ್ಸ್ ದ ಕೇಂದ್ರ ಕಚೇರಿ
ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಶಂಘಾಯ್, ಆಪ್ಷನ್ ಬಿ ಕಜಾನ್, ಆಪ್ಷನ್ ಸಿ ನ್ಯೂ ಡೆಲ್ಲಿ ಅಥವಾ ಆಪ್ಷನ್ ಡಿ ಇದೆ ಜೋಹಾನ್ಸ್ಬರ್ಗ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಶಂಘಾಯ್. ಶಂಘಾಯ್ದಲ್ಲಿ ಬ್ರಿಕ್ಸ್ದ ಕೇಂದ್ರ ಕಚೇರಿ ಕಂಡುಬರುತ್ತದೆ. ಸೊ ಆಪ್ಷನ್ ಎ ಈಸ್ ರೈಟ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 13. ವೇರ್ ವಾಸ್ ದ 16th ಬ್ರಿಕ್ಸ್ 2024 ಹೆಲ್ಡ್? 16ನೇ ಬ್ರಿಕ್ಸ್ ಸಮಿಟ್ ಎಲ್ಲೇ ನಡೆಸಲಾಗಿತ್ತು? ಆಪ್ಷನ್ ಎ ಬೀಜಿಂಗ್, ಆಪ್ಷನ್ ಬಿ ಕಜಾನ್, ಆಪ್ಷನ್ ಸಿ ನ್ಯೂ ಡೆಲ್ಲಿ ಅಥವಾ ಆಪ್ಷನ್ ಡಿ ಇದೆ ಜೋಹಾನ್ಸ್ಬರ್ಗ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಬಿ ಕಜಾನ್. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 14. ವಿಚ್ ಕಂಟ್ರಿ ವಿಲ್ ಹೋಸ್ಟ್ ದ 18th ಬ್ರಿಕ್ಸ್ ಸಮಿಟ್ ಇನ್ 2026? ಯಾವ ದೇಶ 18ನೇ ಬ್ರಿಕ್ಸ್ ಸಮಿಟ್ ಅನ್ನು 2026ರಲ್ಲಿ ಹೋಸ್ಟ್ ಮಾಡುತ್ತದೆ? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಬ್ರಾಜಿಲ್ ಅಥವಾ ಆಪ್ಷನ್ ಡಿ ಇದೆ ರಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಎ ಇಂಡಿಯಾ. ಇಂಡಿಯಾ ವಿಲ್ ಹೋಸ್ಟ್ ದ 18th ಬ್ರಿಕ್ಸ್ ಸಮಿಟ್ ಇನ್ 2026. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 15. ಹೌ ಮೆನಿ ಕಂಟ್ರೀಸ್ ಆರ್ ದೇರ್ ಇನ್ ಬ್ರಿಕ್ಸ್ ಆಸ್ ಪರ್ಮನೆಂಟ್ ಮೆಂಬರ್ಸ್? ಶಾಶ್ವತ ಸದಸ್ಯರಾಗಿ ಬ್ರಿಕ್ಸ್ನಲ್ಲಿ ಎಷ್ಟು ದೇಶಗಳು ಇದ್ದಾವೆ? ಆಪ್ಷನ್ ಎ 6, ಆಪ್ಷನ್ ಬಿ 5, ಆಪ್ಷನ್ ಸಿ 10 ಅಥವಾ ಆಪ್ಷನ್ ಡಿ ಇದೆ 9. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ 10. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 16. ವಾಟ್ ಈಸ್ ದ ನೇಮ್ ಆಫ್ ದಿ ಬ್ಯಾಂಕ್ ಆಫ್ ಬ್ರಿಕ್ಸ್ ಕಂಟ್ರೀಸ್? ಆಪ್ಷನ್ ಎ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಆಪ್ಷನ್ ಬಿ ಇದೆ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಸಿ ಇದೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಆಪ್ಷನ್ ಡಿ ಇದೆ ಬ್ರಿಕ್ಸ್ ಬ್ಯಾಂಕ್. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 17. ಹೌ ಮೆನಿ ಟೈಮ್ಸ್ ಇಂಡಿಯಾ ಚೇರ್ಡ್ ದ ಬ್ರಿಕ್ಸ್ ಸಮಿಟ್? ಬ್ರಿಕ್ಸ್ ಸಮಿಟ್ದ ಭಾರತವು ಎಷ್ಟು ಬಾರಿ ಅಧ್ಯಕ್ಷತೆಯನ್ನು ವಹಿಸಿತ್ತು? ಆಪ್ಷನ್ ಎ 2 ಬಾರಿ, ಆಪ್ಷನ್ ಬಿ 5 ಬಾರಿ, ಆಪ್ಷನ್ ಸಿ 1 ಬಾರಿ ಅಥವಾ ಆಪ್ಷನ್ ಡಿ ಇದೆ 3 ಬಾರಿ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ 3 ಬಾರಿ. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 18. ಹೌ ಮೆನಿ ಪಾರ್ಟ್ನರ್ ಕಂಟ್ರೀಸ್ ಜಾಯಿನ್ಡ್ ದ ಬ್ರಿಕ್ಸ್ ಇನ್ 2025? ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಡಿ 10. ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 19. ಹೌ ಮೆನಿ ಟೈಮ್ಸ್ ಹ್ಯಾಸ್ ರಷ್ಯಾ ಹೋಸ್ಟೆಡ್ ದ ಬ್ರಿಕ್ಸ್ ಸಮಿಟ್? ರಷ್ಯಾ ದೇಶವು ಎಷ್ಟು ಬಾರಿ ಬ್ರಿಕ್ಸ್ ಸಮಿಟ್ ಅನ್ನು ಹೋಸ್ಟ್ ಮಾಡಿತು? ಆಪ್ಷನ್ ಎ 6 ಬಾರಿ, ಆಪ್ಷನ್ ಬಿ 7 ಬಾರಿ, ಆಪ್ಷನ್ ಸಿ 4 ಬಾರಿ ಅಥವಾ ಆಪ್ಷನ್ ಡಿ ಇದೆ 9 ಬಾರಿ. ಈ ಪ್ರಶ್ನೆಯ ಸರಿಯಾದ ಉತ್ತರವಾಗುತ್ತದೆ ಆಪ್ಷನ್ ಸಿ 4 ಟೈಮ್ಸ್. 4 ಬಾರಿ ರಷ್ಯಾ ಬ್ರಿಕ್ಸ್ ಸಮಿಟ್ ದ ಹೋಸ್ಟ್ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಇದೆ ಈ ವಿಡಿಯೋದ ಕೊನೆಯ ಪ್ರಶ್ನೆ. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಟು ಅಟೆಂಡ್ ಬ್ರಿಕ್ಸ್ ಸಮಿಟ್? ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.